ಅಂತ ಆನ್ಲೈನ್ ಬಂದ್ರು ನೋಡೆ. ಮೆಸೇಜ್ ಮಾಡು. ನೀನಾ? ನಾನೊಬ್ಳನ್ನೇ ಅಲ್ಲಿ ಬಿಟ್ಟು ನೀವಿಲ್ಲಿ ಹಾಯಾಗಿ ಚಾಟ್ ಮಾಡ್ತಾ ಕೂತಿದ್ದೀರಾ? ಅಲ್ಲ, ಒಂದ್ ಮಾತು ನನಗೂ ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ? ಎಷ್ಟು ಬೋರ್ ಹೊಡಿತಿತ್ತು ಗೊತ್ತಾ ನಂಗಲ್ಲಿ. ಸಾರಿ ಕಣೆ ಮಯೂರಿ, ಇಲ್ಲಿ ನೋಡು ನನ್ಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಆಗಿದ್ದಾರೆ ಅಂತ. ಮೇಘ, ಅದು ಬಿಡು. ಅದಕ್ಕಿಂತ ಬಿಸಿ ಬಿಸಿ ಕತೆ ಒಂದ್ ನಡೀತಿದೆ ಹೊರಗೆ. ಹೌದಾ? ಏನೇ ಅದು? ನಿಮ್ ಪುಟ್ಟ ನಂಗೆ ಸದ್ಯದಲ್ಲಿ ಮದ್ವೆ ಆಗತ್ತೆ. ಏನೇ ಹೇಳ್ತಿದ್ಯಾ? ಕೇಳಿಸ್ಕೋ. ಅದೇ ಅಂತ ಟೂತ್ ಪೇಸ್ಟ್ ಲಡ್ಕಿ ಇದ್ದಾಳಲ್ಲ, ಅವಳಿಗೂ ನಿಮ್ಮ ಅಣ್ಣಂಗೂ ಭಾರಿ ರೊಮ್ಯಾನ್ಸ್ ನಡೀತಿದೆ ಹೊರಗೆ. ಅವನು ಬೇಕು ಅಂತಲೇ ಕೆಮ್ಮೋದೇನು, ಇವಳು ಓಡ್ ಬಂದು ನೀರು ಕೊಡೋದೇನು, ಅವನು ಅವನನ್ನ ನೋಡಿ ಅಂತ ನಗೋದೇನು, ಇವಳು ಅವನನ್ನ ನೋಡಿ ಅಂತ ಕಿಸಿಯೋದೇನು. ಸಖತ್ ಮಜವಾಗಿದೆ ನೋಡೋದಕ್ಕೆ. ಬನ್ನಿ ಹೋಗಿ ನೋಡೋಣ. ಮಯೂರಿ, ಇನ್ನೊಂದು 5 ನಿಮಿಷ ಕಣೆ, ಬರ್ತೀನಿ. 5 ನಿಮಿಷದಲ್ಲಿ ಬರ್ಬೇಕು, ಲೇಟ್ ಮಾಡೋ ಹಾಗಿಲ್ಲ. ನಿಮ್ಮಮ್ಮ ಬೇರೆ ಕಾಯ್ತಾ ಇದ್ದಾರೆ, ಸರಿನಾ? ಬರ್ತೀನಿ. ತನ್ನ ಭಕ್ತನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಮಹಾದೇವ ರಾವಣನ ಮುಂದೆ ಬಂದು ನಿಂತಿದ್ದಾನೆ. ದಶಕಂಠ ರಾವಣ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಏನು ವರ ಬೇಕೋ ಕೇಳು. ಮಹಾದೇವ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ, ಭೋಳೆನಾಥ ಅಂತರವನನ್ನ. ಏನು ಬೇಕಾದ್ರೂ ಕೇಳು ಅಂದ. ನಕ್ಕ ರಾವಣ, ಮಹಾದೇವ ನನಗಾಗಿ ನಾನು ಏನನ್ನೂ ಕೋರ್ಕೊಳ್ಳೋದಿಲ್ಲ, ನನಗೆಲ್ಲ ಇದೆ. ನಾನೀಗ ನಿನ್ನನ್ನ ಕೇಳ್ತಾ ಇರೋದು ನಮ್ಮ ತಾಯಿಗೋಸ್ಕರ. ಕೊಡೋದೇ ಆದ್ರೆ ನೀನು ನಿನ್ನ ಆತ್ಮಲಿಂಗವನ್ನ ದಯಪಾಲಿಸು. ಮಹಾದೇವ ಕೊಂಚವೂ ಯೋಚಿಸದೆ ತಥಾಸ್ತು ತನ್ನ ಆತ್ಮಲಿಂಗವನ್ನ ರಾವಣನಿಗೆ ನೀಡಿದ್ದಾನೆ. ಆತ್ಮಲಿಂಗವನ್ನ ಕೊಟ್ಟು ಒಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತಾನೆ. ರಾವಣ, ಎಚ್ಚರವಿರಲಿ, ಇದು ನನ್ನ ಆತ್ಮಲಿಂಗ. ಇದನ್ನು ನೀನು ಎಲ್ಲಿಯೇ ಭೂಸ್ಪರ್ಶ ಮಾಡಿದರೂ ಅಲ್ಲಿಯೇ ಇದು ಸ್ಥಾಪಿತವಾಗುತ್ತದೆ. ಹಾಗಾಗಿ ನೀನು ಇದನ್ನು ಲಂಕೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಇದನ್ನು ಸ್ಥಾಪನೆ ಮಾಡು ಎಂದು ಹೇಳಿ ಅವನನ್ನ ಹರಸಿ ಆತ್ಮಲಿಂಗವನ್ನು ಕೊಟ್ಟು ಮಹಾದೇವ ಅಂತರ್ಧಾನನಾದ. ಇತ್ತ ರಾವಣ ಶಿವನ ಆತ್ಮಲಿಂಗವನ್ನು ಪಡೆದಂತಹ ಹುಮ್ಮಸ್ಸಿನಲ್ಲಿ ಆತ್ಮಲಿಂಗವನ್ನು ತೆಗೆದುಕೊಂಡು, ತಾಯೇ ಇದು ನೋಡು ಬಂದೆ ಎಂಬುದಾಗಿ ವೇಗವಾಗಿ ಲಂಕೆಯ ಕಡೆಗೆ ಹೊರಟಿದ್ದಾನೆ. ಲಂಕೆಯನ್ನು ತಲುಪುವ ಮುಂಚೆ ಸಾಯಂಕಾಲದ ಸಮಯ, ಸೂರ್ಯಾಸ್ತವಾಗುತ್ತಿದೆ. ಸಮುದ್ರ ದಡ, ಸಂಧ್ಯಾ ವಂದನೆಯ ಸಮಯ. ರಾವಣ ಮಹಾಬ್ರಾಹ್ಮಣ, ತ್ರಿಕಾಲ ಸಂಧ್ಯಾ ವಂದನೆಯನ್ನ ಮಾಡಲೇಬೇಕು. ಕೈಯಲ್ಲಿ ಆತ್ಮಲಿಂಗವಿದೆ, ಅರ್ಘ್ಯ ಕೊಡೋದಾದ್ರೂ ಹೇಗೆ? ಯೋಚನೆ ಮಾಡ್ದ ರಾವಣ. ಆ ಕಡೆ ಈ ಕಡೆ ನೋಡೋದ ಶುರು ಮಾಡ್ದ. ಅಷ್ಟರಲ್ಲಿ ನಮ್ಮ ವಿನಾಯಕ ಸಿದ್ಧವಾಗಿ ನಿಂತಿದ್ದ. ಒಟು ವೇಷಧಾರಿಯಾಗಿ ವಿನಾಯಕ ಅಲ್ಲಿ ಬಂದ. ಅವನನ್ನ ನೋಡಿ ರಾವಣ ಕರೆದ, ಹೇ ಒಟುವೆ, ಬಾ ಇಲ್ಲಿ, ಬಾರಪ್ಪ ಇಲ್ಲಿ. ವಿನಾಯಕ ಬಂದ. ಏನಯ್ಯ ಕರೆದಿದ್ದು? ಇವನಿಗೆ ಆಶ್ಚರ್ಯ ಆಯಿತು. ಎಲ್ಲ ಚೋಟುದ್ದ ಬಾಲಕ, ನನ್ನನ್ನು ನೋಡಿ ಕೊಂಚವೂ ಅಳುಕದೆ ಏನು ಎಂದು ಕೇಳ್ತಾ ಇದೆಯಲ್ಲ. ಇರಲಿ, ನನ್ನ ಕೆಲಸವಾಗಬೇಕು, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟಬೇಕಂತೆ. ಅಯ್ಯ ಬಾಲಕ, ಈ ಲಿಂಗವನ್ನ ನೀನು ಹಿಡ್ಕೊಂಡಿರು, ನಾನು ನನ್ನ ಸಂಧ್ಯಾ ವಂದನೆಯನ್ನ ಪೂರೈಸಿ ಬಂದು ಅದನ್ನ ಮರಳಿ ಪಡಿತೇನೆ. ವಿನಾಯಕ ಅಂದ, ಆಗಲ್ಲ ಹೋಗಯ್ಯ. ಅಯ್ಯೋ ಆಗಲ್ಲ ಹೋಗಯ್ಯ, ನನಗೆ ಮಾಡೋಕ್ ಬೇಕಾದಷ್ಟು ಕೆಲಸಗಳಿವೆ. ರಾವಣ, ಓಹೋ ಇವನಿಗೆ ಹೀಗೆ ದರ್ಪವಾಗಿ ಹೇಳಿದ್ರೆ ಕೇಳಲ್ಲ ಅಂತ ಹೇಳಿ, ಅಪ್ಪ ಮರಿ ಒಟು
ಕೊಂಚ ಸಹಾಯ ಮಾಡಯ್ಯ. ಸಂಧ್ಯಾ ವಂದನೆ ಮಾಡಿ ಮುಗಿದು ಬಂದ್ಬಿಡ್ತೇನೆ, ಬೇಗ ಬಂದ್ಬಿಡ್ತೇನೆ, ನಿನಗೆ ತಡ ಮಾಡೋದಿಲ್ಲ, ಸ್ವಲ್ಪ ಹೊತ್ತು ಹಿಡ್ಕೊಂಡಿರೋ ಸಾಕು. ವಿನಾಯಕ ಅಂದ, ಆಯ್ತು ಹಿಡ್ಕೊಂಡಿರ್ತೀನಿ, ಆದ್ರೆ ನಾನು 3 ಬಾರಿ ಕೂಗ್ತೇನೆ, ಅಷ್ಟ್ರಲ್ಲಿ ನೀನು ವಾಪಸ್ ಬರಲಿಲ್ಲ ಅಂದ್ರೆ ಲಿಂಗವನ್ನ ನೆಲದ ಮೇಲೆ ಇಟ್ಬಿಡ್ತೀನಿ. ರಾವಣ ಅಂದ, ಅಯ್ಯಯ್ಯಯ್ಯಯ್ಯೋ, ಆ ಕೆಲಸ ಮಾತ್ರ ಮಾಡಬೇಡ ಕಣೋ, ನಾನು ಬೇಗ ಬಂದು ಬಿಡ್ತೇನೆ, ನೀನು 3 ಬಾರಿ ಕೂಗೋದ್ರೊಳಗೆ ನಾನು ಬಂದೆ ಅಂದ. ವಿನಾಯಕ ನಕ್ಕ, ಆಯ್ತು ಹೋಗು, ನನಗೆ ಗೊತ್ತು. ಸರಿ, ರಾವಣೇಶ್ವರ ಸಂಧ್ಯಾ ವಂದನೆ ಮಾಡೋದಕ್ಕೆ ಸಮುದ್ರದ ಒಳಗೆ ಹೋಗಿದ್ದಾನೆ, ಅರ್ಘ್ಯವನ್ನ ಕೊಡ್ತಾ ಇದ್ದಾನೆ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ವಿನಾಯಕ ಕೂಗ್ದ, ರಾವಣೇಶ್ವರ ಒಂದೋ. ರಾವಣ ಅಂದ, ಇರಯ್ಯ ಬಂದು ಬಿಡ್ತೇನೆ, ಬೇಗ ನೀರು ತಗೊಂಡು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ರಾವಣೇಶ್ವರ ಇದು 2. ಅಯ್ಯಯ್ಯೋ, ಬಂದ್ಬಿಟ್ಟೆ ಕಣಯ್ಯ. ಓಂ ಭೂರ್ಭುವಸ್ಸುವಃ ಇಟ್ಟು ಓಡಿ ಬರ್ತಾ ಇದ್ದಾನೆ. ರಾವಣೇಶ್ವರ ಇದು 3 ಎಂಬುದಾಗಿ ಹೇಳಿ ವಿನಾಯಕ ಲಿಂಗವನ್ನ ನೆಲದ ಮೇಲೆ ವಿನಾಯಕ ಶಿವನ ಆತ್ಮಲಿಂಗವನ್ನ ನೆಲದ ಮೇಲೆ ಇಟ್ಟು ಬಿಟ್ಟ. ಲಿಂಗ ಸ್ಥಾಪನೆ ಆಗೋಯ್ತು. ರಾವಣ ಬಂದು ನೋಡ್ತಾನೆ, ಅಯ್ಯಯ್ಯೋ ಎಂತಹ ಕೆಲಸ ಮಾಡ್ಬಿಟ್ಟ್ಯೋ ಪಾಪಿ, ಲಿಂಗವನ್ನ ನಾನು ಬರುವುದರೊಳಗಾಗಿ ನೆಲದ ಮೇಲೆ ಇಟ್ಬಿಟ್ಟಿಯ. ನಿನಗೆ ಹೇಳಿದ್ದ ಹಾಗೆ 3 ಬಾರಿ ಕೂಗದೆ ನೀನು ಬರಲಿಲ್ಲ ಕಣಯ್ಯ, ನಾನು ಇಟ್ಟುಬಿಟ್ಟೆ. ರಾವಣನಿಗೆ ಅಸಾಧ್ಯವಾದ ಕೋಪ ಬಂತಂತೆ. ವಿನಾಯಕನ ತಲೆ ಮೇಲೆ ದಮ್ಮನೆ ಒಂದು ಗುದ್ದ. ವಿನಾಯಕ ಕೂಡ ಒಮ್ಮೆ ಅಂತ ಅಳಕದ್ನಂತೆ. ರಾವಣೇಶ್ವರನ ಏಟು ಹಾಗಿತ್ತು. ನಿನ್ನ ಕೆಲಸ ಮಾಡಿದ್ದಲ್ದಿರ ನಿನ್ ಕೈಲಿ ಏಟು ಬೇರೆ ತಿನ್ಬೇಕಾ, ನಾನು ಹೋಗ್ತೀನಿ ಹೋಗಯ್ಯ ಅಂತ ಹೇಳಿ ವಿನಾಯಕ ಹೊರಟೋದ. ರಾವಣೇಶ್ವರ ನೋಡ್ತಾನೆ, ಭೂಸ್ಥಾಪಿತವಾಗಿದೆ ಲಿಂಗ. ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ. ಓಂ ನಮಃ ಶಿವಾಯ. ಅಲುಗಾಡ್ತಾ ಇಲ್ಲ ಲಿಂಗ. ಮತ್ತೆ ಇನ್ನು ಜೋರಾಗಿ ಪ್ರಯೋಗ ಮಾಡ್ತಾನೆ. ಓಂ ನಮಃ ಶಿವಾಯ. ಲಿಂಗ ಇನ್ನ ಬೃಹದಾಕಾರವಾಗಿ ಬೆಳೆದಿದೆ. ರಾವಣೇಶ್ವರನ ಶಕ್ತಿ ಕುಗ್ಗು ಹೋಗ್ತಾ ಇದೆ. ತನ್ನ ಭುಜವನ್ನ ಕೊಟ್ಟು ಎತ್ತೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಓಂ ನಮಃ ಶಿವಾಯ. ಲಿಂಗ ಇನ್ನ ಬೃಹದಾಕಾರವಾಗಿ ಬೆಳೆದಿದೆ. ಕೊಂಚವೂ ಕೂಡ ಅಲಗಾಡ್ತಾ ಇಲ್ಲ. ಮಾತಾ, ನಿನಗೆ ಶಿವನ ಆತ್ಮಲಿಂಗವನ್ನು ತಂದು ಕೊಡ್ತೇನೆ ಅಂತ ಹೇಳಿ ಪ್ರಮಾಣ ಮಾಡಿ ಬಂದ್ಬಿಟ್ಟಿದ್ದೇನೆ. ನಾನು ಹೇಗೆ ನಿನಗೆ ಮುಖವನ್ನ ತೋರಿಸಲಿ ಅಮ್ಮ? ಸೋತೆ ನಾನು, ಸೋತು ಹೋದೆ ನಮ್ಮ, ಕೊಟ್ಟ ಮಾತಿಗೆ ತಪ್ಪಿದೇನು ಅಮ್ಮ. ಇನ್ನು ನಾನು ಜೀವ ಸಹಿತ ಉಳಿಯೋಲ್ಲ. ಈ ಲಿಂಗಕ್ಕೆ ನನ್ನ ತಲೆಯನ್ನ ಚಚ್ಚಿಕೊಂಡು ಸಾಯ್ತೇನೆ ಎಂಬುದಾಗಿ ರಾವಣೇಶ್ವರ ಲಿಂಗಕ್ಕೆ ತನ್ನ ತಲೆಯನ್ನ ಚಚ್ಚಿಕೊಳ್ಳೋದಕ್ಕೆ ಶುರು ಮಾಡ್ದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾವಣನ ಹಣೆಯಲ್ಲಿ ಧಾರಾಕಾರವಾಗಿ ರಕ್ತ ಹರಿತಾ ಇದೆ. ಮಹಾದೇವ ತಟ್ಟಂತ ಪ್ರತ್ಯಕ್ಷನಾದ. ರಾವಣ ನಿಲ್ಲು. ರಾವಣೇಶ್ವರ, ಇದೆಲ್ಲ ವಿಧಿ ಸಂಕಲ್ಪ. ಆತ್ಮಲಿಂಗ ಭೂಲೋಕಕ್ಕೆ ತಂದಂತಹ ಶ್ರೇಯಸ್ಸು ನಿನಗೆ ಲಭಿಸುತ್ತೆ. ಇನ್ನು ಮುಂದೆ ಎಲ್ಲಿ ಈ ಲಿಂಗ ಸ್ಥಾಪಿತವಾಗಿದೆಯೋ ಇದು ಭೂ ಕೈಲಾಸ ಎಂಬುದಾಗಿ ವಿಶೇಷವಾಗಿ ಹೆಸರಾಗುತ್ತಯ್ಯ. ಇದರ ಜೊತೆಗೆ ನಿನಗೂ ಕೂಡ ಹೆಸರು ಬರುತ್ತೆ. ಯಾರ್ಯಾರು ಈ ನನ್ನ ಆತ್ಮಲಿಂಗದ ದರ್ಶನವನ್ನು ಮಾಡ್ತಾರೋ, ಪೂಜೆಯನ್ನ ಮಾಡ್ತಾರೋ, ಅವರ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಆಗ ರಾವಣನಿಗೆ ಸಮಾಧಾನವಾಯಿತು. ಆತ್ಮಲಿಂಗವನ್ನು ಭೂಲೋಕಕ್ಕೆ ತಂದಿದ್ದ ಶ್ರೇಯಸ್ಸಾದರೂ ನನಗೆ ದೊರಕಲ್ಲ ಅಂತ ಹೇಳಿ ಮಹಾದೇವನಿಗೆ ನಮಸ್ಕಾರವನ್ನು ಮಾಡಿ ಹೋಗಿದ್ದಾನೆ.
ರಾವಣೇಶ್ವರ ಶಿವನ ಆತ್ಮಲಿಂಗವನ್ನು ಪ್ರತಿಷ್ಠಾಪಿಸಿದ ಆ ಭೂ ಕೈಲಾಸ ಬೇರೆ ಯಾವ ಸ್ಥಳವೂ ಅಲ್ಲ, ಅದೇ ನಮ್ಮ ಈ ಶ್ರೀ ಕ್ಷೇತ್ರ ಗೋಕರ್ಣ. ಈ ಭೂ ಕೈಲಾಸದ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ ಪಠಿಸಿದವರಿಗೂ ಆ ಮಹಾದೇವ ಶಂಕರ ಸನ್ಮಂಗಳವನ್ನು ಉಂಟು ಮಾಡುತ್ತಾನೆ ಎಂಬುದಾಗಿ ಎಲ್ಲರಿಗೂ ಮಂಗಳವನ್ನು ಹಾಡೋಣ. ಮೇಘ, ಆಯ್ತಾ ನೀನ್ ಚಾಟ್ ಮಾಡಿದ್ದು? ಆಯ್ತು ಕಣೆ, ಇನ್ನೊಂದು 2 ನಿಮಿಷ ಅಷ್ಟೇ. ಆಗ್ಲಿಂದ ಇದನ್ನೇ ಹೇಳ್ತಾ ಇದ್ಯಾ. ಮಯೂರಿ, ಏನ್ ಮಾಡ್ತಿದ್ಯಾ ನೀನು? ನೀನ್ ಚಾಟ್ ಮಾಡಿದ್ ಸಾಕು, ರೆಡಿ ಹೋಗೋಣ. ಮಯೂರಿ, ಇನ್ನೊಂದು 2 ನಿಮಿಷ ಅದನ್ನ ಕೊಟ್ಬಿಡೆ, ಎಲ್ರಿಗೂ ಗುಡ್ ನೈಟ್ ಕೊಡೆ. ಕೊಡಲ್ಲ ಅಂದ್ಮೇಲೆ ಕೊಡಲ್ಲ, ರೆಡಿ ಹೋಗೋಣ. ಈ ಇಂಟರ್ನೆಟ್ನ ಮನೆಗೆ ತಂದವರು ಯಾರು? ನೀನು ಒಂದು ಮಾತು ಹೇಳಿಲ್ಲ ಅಲ್ಲ ಇದ್ರ ಬಗ್ಗೆ? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನೋಡಿ ಈ ಮಯೂರಿಯಿಂದ ಮೇಘ ಯಾವ ಲೆವೆಲ್ಗೆ ಇಳಿದಿದ್ದಾಳೆ ಅಂತ. ಯಾಕೆ ಮಾತು ಬಿದ್ದವ್ರ ಥರ ಒಬ್ರು ಮುಖ ನೋಡ್ಕೊಂಡು ನಿಂತಿದ್ದೀರಾ? ಉತ್ತರ ಹೇಳಿ. ನಿನ್ನ ದೊಡ್ಡಪ್ಪನಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ನಾನು ಅವ್ರಿಗೆ ಏನು ಅಂತ ಉತ್ತರ ಕೊಡೋದು? ಈಗ ನಾನು ಯಾವ ಗೋಡೆಗೆ ಹೋಗಿ ತಲೆ ಚೆಚ್ಕೊಳ್ಳಿ? ಮಯೂರಿ, ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನಿಂಗೆ ಇಂಟರ್ನೆಟ್ ಬೇಕು ಅಂದರೆ ಯಾವುದಾದ್ರೂ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಬಾ ಅಂತ. ಹೇಳಿದ್ನೋ ಇಲ್ವೋ? ಮತ್ತೆ ಯಾಕೆ ಹೀಗೆ ಮಾಡಿದೆ? ನೀನು ನನ್ನಿಂದ ಎಲ್ಲ ಮುಚ್ಚಿಟ್ಬಿಟ್ಟೆ ಅಲ್ಲ? ಅಮ್ಮ ಜೊತೆಲಿಲ್ಲ ಅಂದರೆ ನಿಂಗೆ ಯಾವುದಕ್ಕೂ ಧೈರ್ಯ ಇರೋದಿಲ್ಲ ಅಲ್ವಾ? ಈಗ ಇನ್ಮೇಲೆ ನಿನಗೆ ಅಮ್ಮನ ಅಗತ್ಯ ಇಲ್ಲ ಅನ್ಸತ್ತಲ್ವಾ? ದೊಡ್ಡವಳಾಗ್ಬಿಟ್ಟೆ ನೀನು. ಮೇಘ, ನಿನ್ನ ನೋಡ್ತಾ ಇದ್ರೆ ನನಗೆ ಕೋಪ ಬರ್ತಾ ಇಲ್ಲ, ದುಃಖ ಆಗ್ತಾ ಇದೆ. ಅತ್ತೆ, ಮೇಘಂದೇನು ತಪ್ಪಿಲ್ಲ ಬಿಡಿ, ಪಾಪ ಅವಳಿಗೇನೂ ಗೊತ್ತಿಲ್ಲ. ಎಲ್ಲ ಈ ಮಯೂರಿಯಿಂದಾನೆ ಏನೋ ತಲೆ ಕೆಡಿಸಿ. ಹೌದು, ಡಾಂಗಲ್ ತಂದಿದ್ದು ನಾನೇ. ನೀನ್ ಈ ವಿಷಯನ ದೊಡ್ಡಮ್ಮಂಗ್ ತಿಳಿಸಿ ದೊಡ್ಡ ಸಾಧನೆ ಮಾಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಈ ಸಾಧನೆನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಡಾಂಗಲ್ ತಂದಿದ್ರಿಂದ ಈ ಮನೆಗೆ ಏನಾದ್ರೂ ಲಾಸ್ ಆಯ್ತಾ, ಅಥವಾ ಭೂಕಂಪ ಬಂದು ಮನೆ ಅಲ್ಲಾಡ್ತಿದ್ಯಾ, ಅಥವಾ ಯಾವ್ದಾದ್ರು ಪ್ರಾಣನೇ ಹೋಯ್ತಾ? ಇಂಟರ್ನೆಟ್ ಅವಶ್ಯಕತೆ ನನಗಿತ್ತು, ಅದಕ್ಕೆ ನಾನು ಹೋಗಿ ಡಾಂಗಲ್ನ ತಂದೆ. ನನ್ನ ದುಡ್ಡಲ್ಲಿ ಅದ್ರ ಖರ್ಚನ್ನ ನಾನೇ ನೋಡ್ಕೋತೀನಿ. ಅದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ಮೇಘನ್ ವಿಷಯ, ಅವಳಿಗೆ ನಾನೇ ಹೇಳಿದ್ದೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ. ಯಾಕಂದ್ರೆ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನಂಗ್ ಆಡ್ತೀರಾ ನೀವೆಲ್ಲ. ಅದಕ್ಕೆ ಇಂಟರ್ನೆಟ್ ಇಂದ ಈ ಮನೇಲಿ ಯಾವ ಡ್ರಾಮಾನು ಕ್ರಿಯೇಟ್ ಆಗೋದು ಬೇಡ ಅಂತ ನಾನೇ ಅವಳನ್ನ ತಡೆದೆ. ಕೊನೆಗೂ ಈ ಮಹಾನ್ ಭಾವನಿಂದ ಡ್ರಾಮಾ ಶುರು ಆಗೇ ಬಿಡ್ತು.
ಮಂಗಳವಾಗಲಿ ಸರ್ವರಿಗೆ ಮಂಗಳವಾಗಲಿ ಸರ್ವರಿಗೆ ಮಂಗಳವಾಗಲಿ ಸರ್ವರಿಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರನ್ನಮ ಪಾರ್ವತೀಪತಯೇ. ಹರ ಹರ ಮಹಾದೇವ. ಅರೆ ಸುಮತಿ, ಮೇಘ, ಮಯೂರಿ, ಜಯ ಅಂತ ಯಾರು ಕಾಣ್ತಾ ಇಲ್ವಲ್ಲ? ಎಲ್ಲ ಹೋದ್ರು? ಏನಾಯ್ತು? ವಾದ ಮಾಡೋದ್ರಿಂದ ನೀ ಮಾಡಿದ್ದೆಲ್ಲ ಸರಿ ಅನ್ನಿಸ್ಕೊಳ್ಳಲ್ಲ. ಹಿರಿಯರು ಯಾವುದಾದ್ರು ಬೇಡ ಅಂತ ಹೇಳೋದಾದ್ರೆ ಅದಕ್ಕೆ 1000 ಅರ್ಥಗಳಿರುತ್ತೆ. ಅದು ನಿಮ್ ಒಳ್ಳೇದಕ್ಕೆ ಆಗಿರುತ್ತೆ. ಹದ್ದು ಮೀರಿ ವರ್ತಿಸೋದೇ ನನ್ನ ಜಾಯಮಾನ ಅನ್ನೋ ಹಾಗಿದ್ರೆ ಈ ನಿನ್ನ ಗುಣಗಳು ನಂಗೆ ಇಷ್ಟ ಆಗಲ್ಲ. ನನಗೂ ಅಷ್ಟೇ. ನೀವು ಮಾಡ್ತಿರೋದು ಯಾವುದು ಇಷ್ಟ ಆಗ್ತಿಲ್ಲ. ನನ್ನ ಪ್ರತಿಯೊಂದು ರಿಕ್ವೈರ್ಮೆಂಟ್ಸ್ ನಿಮಗೆ ಹೇಳಿ ಅದನ್ನ ನೀವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇದು ಬೇಕು ಇದು ಬೇಡ ಅಂತ ನೀವು ಡಿಸೈಡ್ ಮಾಡೋ ಹಾಗಿದ್ರೆ ನನಗೆಲ್ಲಿದೆ ಸ್ವಾತಂತ್ರ್ಯ? ಮನೇನೋ ಜೈಲು ಅಂತ ನನಗೆ ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ. ನನಗೆ ನಂದೇ ಆದ ಪ್ರಯಾರಿಟೀಸು ರಿಕ್ವೈರ್ಮೆಂಟ್ಸು ಇರುತ್ತೆ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನನಗೆ ನಿಮ್ಮನ್ನು ಬೇಜಾರು ಮಾಡಬೇಕು ಅಂತಲೋ ಅಥವಾ ನಿಮ್ಮ ಮನಸ್ಸನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಆ ಕಾರಣಕ್ಕೆ ನಾನು ಈ ವಿಷಯನ ಮುಚ್ಚಿಟ್ಟೆ ಅಷ್ಟೇ, ಬೇರೆ ಯಾವ ಕಾರಣನೂ ಇಲ್ಲ. ನಿನ್ ಕಾರಣ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿಲ್ಲ. ನೀನ್ ಮಾಡ್ತಿರೋ ಕೆಲ್ಸದಿಂದ ಹಾಳಾಗ್ತಿರೋದು ಯಾರು ಗೊತ್ತಾ? ಮೇಘ. ಅದ್ ಗೊತ್ತಾ ನಿನ್ಗೆ? ಅತ್ತೆಯಿಂದ ಯಾವ ವಿಷಯನೂ ಮುಚ್ಚಿಟ್ಟೋಳಲ್ಲ ಅವಳು. ಇವತ್ತು ಈ ಕೆಲಸ ಮಾಡಿದಾಳೆ ಅಂದ್ರೆ ಇವಳಿಗೆ ಚಾಟಿಂಗ್ ನಶೆ ಅನ್ನೋದು ಯಾವ ಮಟ್ಟಕ್ಕೆ ಕತ್ತಿರ್ಬೇಕು. ಅತ್ತೆ, ಚಾಟಿಂಗ್ ಅನ್ನೋದು ಡ್ರಗ್ ಅಡಿಕ್ಷನ್ ಇದ್ದಾಗೆ. ಒಂದು ಸಲ ಅಡಿಕ್ಟ್ ಆಗ್ಬಿಟ್ರೆ ಓದು ಕೆಲಸ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ ಇವಳಿಗೆ. 3 ಹೊತ್ತು ಕಂಪ್ಯೂಟರ್ ಮುಂದೆನೆ ಕುತ್ಕೊಂಡಿರ್ತಾಳೆ. ಆಮೇಲೆ ಇವಳು ಭವಿಷ್ಯ ಎಕ್ಕುಟ್ಟು ಹೋದಂಗೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯ ನೀನು? ಕೆಡೋನು ಎಲ್ ಬೇಕಿದ್ರು ಕೆಡ್ತಾನೆ ಮಿಸ್ಟರ್ ಜಯಂತ್. ಅವನ್ಗೆ ಕಾರಣಗಳು ಬೇಕಾಗಿಲ್ಲ. ನಾನ್ ತಂದಿರೋ ಇಂಟರ್ನೆಟ್ ಇಂದ ಮೇಘ ಹಾಳಾಗ್ತಾಳೆ ಅನ್ನೋ ಹಾಗಿದ್ರೆ ನಾನು ಇವತ್ತೇ ಹೋಗಿ ಅದನ್ನ ಡಿಸ್ಕನೆಕ್ಟ್ ಮಾಡ್ತೀನಿ. ಆದ್ರೆ ಒಂದು ವಿಷಯ, ನನಗ್ ಬೇಕು ಅಂದಾಗೆಲ್ಲ ನಾನು ಸೈಬರ್ಗೆ ಹೋಗ್ತಿರ್ತೀನಿ. ಯಾಕೆ ಹೋಗ್ತಿದ್ಯಾ, ಯಾಕೆ ಹೋಗ್ಬೇಕು ಅನ್ನೋದಕ್ಕೆಲ್ಲ ಮೀಟಿಂಗ್ ಇಟ್ಕೊಂಬೇಡಿ. ಈಗ್ಲೇ ಹೇಳ್ತಾ ಇದ್ದೀನಿ. ಯಾರನ್ನು ಕೇಳಿ ಇಂಟರ್ನೆಟ್ ತಂದಿದ್ದಾರೆ ಈ ಮನೆಗೆ? ನಾನು ಬೇಡ ಅಂದ ಮೇಲೂ ನನ್ನನ್ನು ಮೀರಿ ಎಷ್ಟೋ ವಿಷಯಗಳು ನಡೀತಾ ಇದೆ ಈ ಮನೆಯಲ್ಲಿ.